ಪಬ್ಲಿಕ್ ಟಿವಿಯಲ್ಲಿ ನಟಿ ರನ್ಯಾ ಕುರಿತ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತೀವಿ. ನಟಿ ರನ್ಯಾ ಬಗ್ಗೆ ಪತಿ ಜತಿನ್ ಹುಕ್ಕೇರಿ ಹೇಳಿದ್ದು ಏನು? ನಟಿ ರನ್ಯಾ ಪತಿ ಜೊತೆ ಹೊಂದಾಣಿಕೆಯಲ್ಲಿ ಇರಲಿಲ್ವಾ? ಅಂದರೆ ಗಂಡ ಹೆಂಡತಿ ಹೊಂದಾಣಿಕೆಯಲ್ಲಿ ಇರಲಿಲ್ವಾ? ಹಾಗಾದರೆ ಜತಿನ್ ಅವರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ ಪ್ರತಿಯಲ್ಲಿ ಏನಿದೆ? ಅವ್ರು ಏನು ಹೇಳ್ಕೊಂಡಿದ್ದಾರೆ ಕೋರ್ಟ್ಗೆ? ಪಬ್ಲಿಕ್ ಟಿವಿಯಲ್ಲಿ ನಟಿ ರನ್ಯಾ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಏನು ಹೇಳ್ಕೊಂಡಿದ್ದಾರೆ ಅಂತ. ಪತ್ನಿ ರನ್ಯಾ ಮತ್ತು ನನ್ನ ಸಂಬಂಧ ಚೆನ್ನಾಗಿರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಪತ್ನಿ ರನ್ಯಾ ಮತ್ತು ನನ್ನ ಸಂಬಂಧ ಚೆನ್ನಾಗಿರಲಿಲ್ಲ. ನನಗೂ ನನ್ನ ಪತ್ನಿಗೂ ಟ್ರಾವೆಲ್ ವಿಚಾರಕ್ಕೆ ಗಲಾಟೆ. ಈಕೆ ಪದೇ 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 ಫಾರಿನ್ಗೆ ಹೋಗೋದು, ಒಂದೊಂದು ವಾರ 15 ದಿನ ಅಲ್ಲೇ ಕೂತ್ಕೊಳ್ಳೋದು, ಈ ವಿಚಾರ ಗಲಾಟೆ ಆಗ್ತಿತ್ತು. ನಮ್ಮಿಬ್ಬರ ಜಗಳ ಸರಿ ಮಾಡೋದಕ್ಕೆ ಹಿರಿಯರು ಪ್ರಯತ್ನ ಪಟ್ಟಿದ್ರು. ಆದರೂ ಕೂಡ ರನ್ಯಾ ನಮ್ಮ ಯಾರ ಮಾತನ್ನು ಕೇಳಲಿಲ್ಲ ಅಂತ ಹೇಳಿದ್ದಾರೆ. ಕೋರ್ಟ್ಗೆ ರನ್ಯಾ ಪತಿ ಜತಿನ್ ಹುಕ್ಕೇರಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದೆ. ಅವರು ಸಲ್ಲಿಕೆ ಮಾಡಿರುವಂತಹ ಪ್ರತಿಯಲ್ಲಿ ಈ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಆ ಪ್ರತಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಇಬ್ಬರು ಕೌಟುಂಬಿಕ ಕಲಹದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ನಮ್ಮಿಬ್ಬರ ಸಂಬಂಧ ಸರಿ ಇರಲಿಲ್ಲ. ಯಾಕೆಂದರೆ ಈ ಟ್ರಾವೆಲ್ ವಿಚಾರಕ್ಕೇ ಈಕೆ ಮೇಲಿಂದ ಮೇಲೆ ವಿದೇಶಗಳಿಗೆ ಹಾರೋದು, ಅದು ಗಂಡನಿಗೆ ಇಷ್ಟ ಆಗ್ತಿರಲಿಲ್ಲ. ಅಥವಾ ಈಕೆಯ ಬಿಸ್ನೆಸ್ ಬಗ್ಗೆನೂ ಗಂಡನಿಗೆ ಗೊತ್ತಿದ್ದಿರಬಹುದು, ಅದನ್ನು ಆತ ಖಂಡಿಸಿರಬಹುದು. ಆದರೆ ಆಕೆ ಯಾರ ಮಾತನ್ನು ಕೇಳ್ತಿರ್ಲಿಲ್ವಂತೆ, ಯಾರ ಮಾತನ್ನೂ ಕೇಳ್ತಿರಲಿಲ್ಲ. ಹಾಗಾಗಿ ನಮ್ಮಿಬ್ಬರ ಸಂಬಂಧ ಸರಿ ಇರಲಿಲ್ಲ ಅಂತ ಕೋರ್ಟ್ಗೆ ನಟಿ ರನ್ಯಾ ಪತಿ ಜತಿನ್ ಹುಕ್ಕೇರಿ ಕೊಟ್ಟಿರುವಂತಹ ಮಾಹಿತಿ. ಈ ಜಗಳ ಅಂದರೆ ಮದುವೆ ಆಗಿ ಇವ್ರಿಗೇನು ತುಂಬ ದಿನ ಏನಾಗಿಲ್ಲ, ಇತ್ತೀಚೆಗೆ ಮದುವೆ ಆಗಿರೋದು. ಆದರೂ ಸಂಬಂಧ ಸರಿ ಇರಲಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ರನ್ಯಾ ಪತಿ ಜತಿನ್ ಹುಕ್ಕೇರಿ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥ ಪ್ರತಿಯಲ್ಲಿ ಏನೆಲ್ಲ ವಿಚಾರಗಳು, ಹೈಲೈಟ್ ಆಗುವಂತಹ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ? ಅರವಿಂದ, ಬಂಧನದಿಂದ ರಕ್ಷಣೆಯನ್ನು ಕೋರಿ ರನ್ಯಾ ಪತಿ ಜತಿನ್ ಹುಕ್ಕೇರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಈಕೆಯ ಜೊತೆ ಅಂದರೆ ರನ್ಯಾಳ ಜೊತೆ ಪತಿ ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದಾರೆ ಅನ್ನೋ ಮಟ್ಟಿಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡುವ ಕೆಲಸವನ್ನು ಮಾಡಿದರು. ಅಂದರೆ ಮದುವೆಯಾದಾಗಿನಿಂದ ಅಷ್ಟೊಂದು ಬಾಂಧವ್ಯವಿಲ್ಲ ನಮ್ಮ ಇಬ್ಬರ ನಡುವೆ. ಆಗಾಗ ಮನೆಯಲ್ಲಿ ಗಲಾಟೆಗಳು ಇವೆಲ್ಲವೂ ಕೂಡ ಆಗ್ತಿತ್ತು. ಹಲವಾರು ಬಾರಿ ಈ ಬಗ್ಗೆ ಸಂಧಾನಗಳು ಕೂಡ ನಡೆದವು. ಆದರೆ ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಮತ್ತು ಇಬ್ಬರ ನಡುವಿನ ವೈಯಕ್ತಿಕ ಸಂಬಂಧ ಅಷ್ಟಾಗಿಲ್ಲ, ಚೆನ್ನಾಗಿಲ್ಲ. ಅದ್ರ ಜೊತೆಗೆ ಆಕೆ ಪದೇ ಪದೇ ಆಗಿಂದಾಗೆ ವಿದೇಶಗಳಿಗೆ ಹೋಗುವ ಕೆಲಸವನ್ನು ಮಾಡ್ತಿದ್ದು, ಯಾಕೆ ಏನು ಎತ್ತ ಅಂತೇಳಿ ತಿಳಿಸ್ತಿರ್ಲಿಲ್ಲ. ಇದು ಕೂಡ ಕುಟುಂಬದಲ್ಲಿ ಒಂದಷ್ಟು ಅಸಮಾಧಾನಕ್ಕೆ, ಇಬ್ಬರ ನಡುವಿನ ವೈಷಮ್ಯಕ್ಕೆ ಕಾರಣವಾಗಿದೆ. ನಮ್ಮಿಬ್ಬರ ಸಾಂಸಾರಿಕ ಜೀವನ ಚೆನ್ನಾಗಿಲ್ಲ ಅನ್ನೋ ಮಟ್ಟಿಗೆ ಪತಿ ಕೋರ್ಟ್ಗೆ ಆ ಒಂದು ಮೆಮೋವನ್ನು ಸಲ್ಲಿಕೆ ಮಾಡುವ ಕೆಲಸವನ್ನು ಮಾಡಿದರು. ಹೀಗಾಗಿಯೇ ನಿನ್ನೆ ಅವರಿಗೆ ಬಂಧನದಿಂದ ರಕ್ಷಣೆಯನ್ನು ಹೈಕೋರ್ಟ್ ನೀಡಿತು. ಈಗ ಬಹುತೇಕ ಆ ಒಂದು ಪ್ರಕರಣದಲ್ಲಿ ಅಲ್ಲಿಗೆ ಗೊತ್ತಾಗ್ತಿದೆ, ಅಂದರೆ ತೀರಾ ಇತ್ತೀಚೆಗೆ ಮದುವೆ ಆದರೂ ಕೂಡ ಪತಿಯ ಜೊತೆ ಅಷ್ಟೊಂದು ಒಡನಾಟ, ಸಂಬಂಧ, ಒಳ್ಳೆಯ ಜೀವನವನ್ನು ನಟಿ ಇಟ್ಕೊಂಡಿರಲಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಿರೋದು. ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ ಇರಲಿಲ್ಲ ಅಂತಕ್ಕಂಥದ್ದು ಅವರೇ ಹೇಳ್ಕೊಂಡಿದ್ದಾರೆ ಗಂಡ. ಈ ನಡುವೆ ಮದುವೆಯಾದ ತಿಂಗಳಲ್ಲೇ ರನ್ಯಾ ಮತ್ತು ಜತಿನ್ ನಡುವೆ ಬಿರುಕುಂಟಾಗಿತ್ತು. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರ ರನ್ಯಾ ಪತಿ ಜತಿನ್ ಹುಕ್ಕೇರಿ? ಹೌದು ಅಂತ ಇದೆ ಮಾಹಿತಿಗಳು. ಕೌಟುಂಬಿಕ ಕಲಹದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರಂತೆ ಜತಿನ್. ಮನೋವೈದ್ಯರ ಬಳಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ರು. ಪದೇ ಪದೇ ಗಲಾಟೆ ಮಾಡ್ಕೊಳ್ತಾ ಇದ್ರು ರನ್ಯಾ ಮತ್ತು ಜತಿನ್. ಒಂದೇ ಮನೆಯಲ್ಲಿದ್ದರೂ ರನ್ಯಾಳಿಂದ ಪತಿ ಜತಿನ್ ದೂರ ಅನ್ನುವ ಹಂತಕ್ಕೆ ಹೋಗಿತ್ತು. ತೀರಾ ಇತ್ತೀಚೆಗೆ ಮದುವೆ ಆಗಿರೋದು ಇವರು 3 ತಿಂಗಳ ಹಿಂದೆ. 3 ತಿಂಗಳಿಗೆ ಈ ಥರ ದಾಂಪತ್ಯದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಅದನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಆಮೇಲೆ ಅವರು ಟ್ರೀಟ್ಮೆಂಟ್ ತೊಗೊಂಡಿರೋದು ಮನೋವೈದ್ಯರ ಬಳಿ ಹೋಗಿ ಅದೆಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಏನೆಲ್ಲ ಇವರು ಟ್ರೀಟ್ಮೆಂಟ್ ತೊಗೊಂಡ್ರು, ಯಾವ ಡಾಕ್ಟ್ರ್ ಹತ್ರ ಹೋಗಿದ್ರು, ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಬಂಧನ ಪ್ರಕರಣದಲ್ಲಿ ಗುಪ್ತಚರ ಇಲಾಖೆಯ ಕಾನ್ಸ್ಟೇಬಲ್ ಧನುಷ್ ವಿಚಾರಣೆ ನಡೆದಿದೆ. ಇವತ್ತು ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಸಿಬಿಐನವರು. ತನಿಖಾಧಿಕಾರಿ ಅನುಭವ್ ತ್ಯಾಗಿ ಮುಂದೆ ಹೇಳಿಕೆ ದಾಖಲಾಗಿದೆ. ಪ್ರೋಟೋಕಾಲ್ ಆಫೀಸರ್ ಜೊತೆ ಈ ಧನುಷ್ ಕೂಡ ತೆರಳಿದ್ರು. ಧನುಷ್ ಯಾರು ಅಂದರೆ ಕಾನ್ಸ್ಟೇಬಲ್. ಏರ್ಪೋರ್ಟಲ್ಲಿ ರನ್ಯಾ ರಾವ್ ಜೊತೆಗೆ ಧನುಷ್ ಇದ್ದಿದ್ದು. ಹಾಗಾಗಿ ಈಗ ಸಿಬಿಐನವರು ತನಿಖೆಯನ್ನು ಕೈಗೆತ್ತಿಕೊಂಡಿರೋದ್ರಿಂದ ಪ್ರೋಟೋಕಾಲನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದು ಯಾರು ಮತ್ತು ಯಾರಿಂದ ಈ ಥರ ಆರ್ಡರ್ ಬಂದಿತ್ತು ಪ್ರೋಟೋಕಾಲ್ ಕೊಡಿ ಅಂತ, ಅದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆಯ ಕಾನ್ಸ್ಟೇಬಲ್ ಧನುಷ್ ಅಂತಕ್ಕಂಥ ವ್ಯಕ್ತಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಇವತ್ತು ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಸಿಬಿಐನವರು.
ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಪ್ರೋಟೋಕಾಲನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದು ಯಾರು ಅಂತಕ್ಕಂಥದ್ದನ್ನು ತನಿಖೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ. ಬಟ್ ಈಗ CBIನವ್ರು ಕರೆಸಿ ವಿಚಾರಣೆ ಮಾಡಿರೋದು ಯಾಕೆ ಅಂತ? ಅರವಿಂದ, ನಿನ್ನೆ ರಾಜ್ಯ ಸರ್ಕಾರ ಎರಡೆರಡು ಆದೇಶ ಅಂದರೆ ತನಿಖೆಗಳಿಗೆ ಆದೇಶಿಸಿ ಒಂದು ಆರ್ಡ್ರನ್ನು ಹೊರಡಿಸಿದೆ. ಅದರಲ್ಲಿ ಪ್ರಮುಖವಾಗಿ ಈ ಪ್ರೋಟೋಕಾಲ್ ವೈಲೇಷನ್ ಬಗ್ಗೆ ಹಿರಿಯ IAS ಅಧಿಕಾರಿಯವರ ನೇತೃತ್ವದಲ್ಲಿ ಒಂದು ತನಿಖೆಗೆ ಒಂದು ವಾರದ ಒಳಗಾಗಿ ವರದಿಯನ್ನು ಕೊಡೋದಕ್ಕೆ ಸೂಚನೆಯನ್ನು ಸಹ ಕೊಟ್ಟಿದೆ. ಅದರ ಜೊತೆಗೆ ಈ ಪೊಲೀಸ್ ಆಫೀಸರ್ಸ್ ಅಂದರೆ ಪೊಲೀಸ್ ಸಿಬ್ಬಂದಿಗಳು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ CID ತನಿಖೆಗೂ ಕೂಡ ಆದೇಶವನ್ನು ನೀಡಲಾಗಿದೆ. ಈಗಾಗಲೇ CBI ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿರೋದ್ರಿಂದ ಇಲ್ಲಿ ಪ್ರೋಟೋಕಾಲ್ ವೈಲೇಷನ್ ಆಗಿದೆಯಾ ಅನ್ನೋದರ ಒಂದಷ್ಟು ಮಾಹಿತಿಗಳು ಈಗಾಗಲೇ CBIಗೆ ಕೂಡ ಲಭ್ಯವಾಗಿದೆ. ಹೀಗಾಗಿಯೇ ಈಗಾಗಲೇ ರನ್ಯಾ ಮನೆಯನ್ನು ಅವರಾಗಲೇ ತಲಾಶ್ ನಡೆಸುವ ಕೆಲಸವನ್ನು ಮಾಡಿದರು. ಇದರಲ್ಲಿ ಪ್ರಮುಖವಾಗಿ DRI ಅಧಿಕಾರಿಗಳು ಈ ಧನುಷ್ ಅಂತೇಳಿ ಇವರು ಇಂಟೆಲಿಜೆನ್ಸ್ ಕಾನ್ಸ್ಟೇಬಲ್, ಇವರು ಅವ್ರನ್ನ ಕರೆದು ವಿಚಾರಣೆಗೆ ಒಳಪಡಿಸಿ ತನಿಖಾಧಿಕಾರಿ ಆತನಿಂದ ಒಂದಷ್ಟು ಸ್ಟೇಟ್ಮೆಂಟನ್ನು ಮಾಡಿಕೊಳ್ಳುವ ಕೆಲಸವನ್ನು ಮಾಡಲಾಗಿದೆ. ಅವತ್ತು ತಮಗೆ ಯಾರು ಈ ಪ್ರೋಟೋಕಾಲನ್ನು ವೈಲೇಷನ್ ಮಾಡೋದಕ್ಕೆ ತಮ್ಗೆ ಯಾರು ಸೂಚನೆಯನ್ನು ಕೊಟ್ಟಿದ್ರು, ಈ ರೀತಿಯಾದಂಥ ನಿಯಮಗಳಿದ್ರೂ ಕೂಡ ತಾವು ಯಾಕೆ ವೈಲೇಷನ್ ಮಾಡಿದ್ರಿ, ಹೀಗೆ ಹಲವು ಆಯಾಮಗಳಲ್ಲಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಳುವ ಕೆಲಸವನ್ನು DRI ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ.